ಮೊಮ್ಮಗನನ್ನು ನೋಡಬೇಕೆಂಬ ಆಸೆಯಿಂದ ಅಜ್ಜ ಅಜ್ಜಿ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಮಗಳ ಮನೆಗೆ ಹೊರಟಿದ್ರು. ಆದರೆ ವಿಧಿ ಬರೆದಿದ್ದ ಕಥೆಯೇ ಬೇರೆಯೇ ಆಗಿತ್ತು. ಒಂದು ಕುಟುಂಬಕ್ಕೆ ಅದು ಸಂತಸದ ಪ್ರಯಾಣವಾಗಬೇಕಿತ್ತು. ಮೊಮ್ಮಗನನ್ನ ನೋಡಬೇಕು ಎಂಬ ಆಸೆಯಿಂದ ಪತಿ ಪತ್ನಿ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಮಗಳ ಮನೆಗೆ ಹೊರಟಿದ್ದರು. ಆದರೆ ವಿಧಿ ಬರೆದಿದ್ದ ಕಥೆಯೇ ಬೇರೆ ಆಗಿತ್ತು. ಕ್ಷಣಾರ್ಧದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತ ಆ ಕುಟುಂಬದ ಸಂತೋಷವನ್ನ ಶಾಶ್ವತ ದುಃಖವಾಗಿ ಬದಲಿಸಿತು. ಹೌದು, ಮೊಮ್ಮಗನನ್ನ ಮುದ್ದಾಡಬೇಕಿದ್ದ ಕೈಗಳು ಈಗ ಮಣ್ಣಾಗಿವೆ. ಯಾರೊಂದು ಅತಿವೇಗದ ಚಾಲನೆಗೆ ಅಮಾಯಕ ಜೀವವೊಂದು ಬಲಿಯಾಗಿದೆ. ಈ ಮನ ಕಲಕುವ ಘಟನೆ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯ ತಾಟಗೀರ ಕ್ರಾಸ್ ಸಮೀಪ ನಡೆದಿದೆ. ಬಡಕಾನ ಶಿರಡ ಗ್ರಾಮದ ಪಾರ್ವತಿ ಶಂಕರ್ ಕಾಂಬ್ರೇಕರ್ ಅವರು ತಮ್ಮ ಪತಿ ಶಂಕರ್ ಕಾಂಬ್ರೇಕರ್ ಅವರೊಂದಿಗೆ ಆಲೂರಿನಲ್ಲಿರುವ ಮಗಳ ಮನೆಗೆ ಮೊಮ್ಮಗನನ್ನ ನೋಡಲು ತೆರಳುತ್ತಿದ್ದರು. ಈ ವೇಳೆ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಬೊಲೆರೋ ವಾಹನ ಅವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಹಿಂಬದಿ ಕುಳಿತಿದ್ದ ಪಾರ್ವತಿಯವರು ರಸ್ತೆಗೆ ಬಿದ್ದು ತಲೆಗೆ ಗಂಭೀರ ಗಾಯಗೊಂಡಿದ್ದರು. ಪತಿ ಶಂಕರ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೂ ಗಾಯಗೊಂಡಿದ್ದ ಪತ್ನಿಯನ್ನ ಹೇಗಾದರೂ ಬದುಕಿಸಬೇಕು ಎಂಬ ಹಂಬಲದಿಂದ ಅವರು ತಕ್ಷಣ ಸಾರಿಗೆ ಬಸ್ಸೊಂದರಲ್ಲಿ ದಾಂಡೇಲಿಯತ್ತ ಕರೆತಂದರು. ಇಡೀ ಪ್ರಯಾಣದ ವೇಳೆ ಪತ್ನಿಯನ್ನ ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡೇ ಆಸ್ಪತ್ರೆಗೆ ತಲುಪಿಸಲು ಹರಸಾಹಸ ಪಟ್ಟರು. ಬಸ್ ನಿಲ್ದಾಣದಿಂದ ಪೊಲೀಸರು ಆಟೋ ರಿಕ್ಷಾದ ಮೂಲಕ ಅವರನ್ನ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿದರು. ಆದರೆ ವೈದ್ಯರು ಪರೀಕ್ಷಿಸಿದಾಗ ಪಾರ್ವತಿಯವರು ಆಸ್ಪತ್ರೆ ತಲುಪುವಷ್ಟರಲ್ಲೇ ಮೃತಪಟ್ಟಿರುವುದಾಗಿ ತಿಳಿಸಿದರು. ಅಪಘಾತ ಎಸಗಿ ಸ್ಥಳದಿಂದ ಪರಾರಿಯಾಗಿದ್ದ ಬೊಲೆರೋ ವಾಹನವನ್ನ ದಾಂಡೇಲಿ ಗ್ರಾಮೀಣ ಠಾಣೆ ಪೊಲೀಸರು ಕೇವಲ 1 ಗಂಟೆಯ ಒಳಗೆ ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ. ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಸಿಪಿಐ ಶಿವಾನಂದ್ ಅಂಬಿಗೇರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.